ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ವಿತೌಟ್ ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಅಳತೆ ಬ್ಲೌಸ್ ತಗೊಂಡಿದ್ದೀನಿ ನೋಡಿ. ಇದನ್ನ ಈ ರೀತಿ ಸೀದಾ ಮಾಡ್ಕೋಬೇಕಾಗತ್ತೆ. ಇದನ್ನ ಹೀಗೆ ಸೀದಾ ಮಾಡಿಕೊಂಡು ಇಲ್ಲಿ ಮೊದಲಿಗೆ ಎಲ್ಲ ಹುಕ್ಸ್ ಕೂಡ ಕ್ಲೋಸ್ ಮಾಡ್ಕೋಬೇಕು. ಈಗ ನೀಟಾಗಿ ಬ್ಲೌಸ್ನ ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಇದು ಅಳತೆ ಮೊದಲಿಗೆ ನಾವು ಇದನ್ನ ಹಿಂಭಾಗದಿಂದ ಅಳತೆ ತಗೊಳ್ಳೋಣ. ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡಿ ಆಮೇಲೆ ಅಳತೆ ತಗೋಬೇಕಾಗತ್ತೆ. ಈಗ ಮೊದಲಿಗೆ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಈ ರೀತಿಯಾಗಿ ಶೋಲ್ಡರ್ ಇಂದ ಬ್ಯಾಕ್ ವರ್ಗೂ ಕೂಡ ಇದೇ ರೀತಿ ಅಳತೆ ತಗೋಬೇಕು. ಇಲ್ಲಿ 14.1 ಇದೆ. ಈಗ ಇಲ್ಲಿ ಬ್ಲೌಸ್ನ ಉದ್ದ BL ಅಂದ್ರೆ ಬ್ಲೌಸ್ನ ಲೆಂತ್ ಬಂದು 14.1. ಮತ್ತೆ ಇಲ್ಲಿ ಕೂಡ ಶೋಲ್ಡರ್ನ ಹೀಗೆ ಕ್ಲೋಸ್ ಆಗಿರೋ ತರಾನೇ ಅಳತೆ ತಗೋಬೇಕಾಗತ್ತೆ. ಈಗ ಅಗಲ ಆದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹೀಗೆ ನೀಟಾಗಿ ಶೋಲ್ಡರ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರ್ಗೂ ಅಂದ್ರೆ ಜಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಕಡೆ ಜಾಯಿಂಟ್ ವರ್ಗೂ ಈ ರೀತಿ ನೋಡ್ಕೋಬೇಕು. 11 ಕಾಲಿದೆ. ಈಗ SH ಅಂದ್ರೆ ಶೋಲ್ಡರು 11 ಕಾಲು. ಮತ್ತೆ ಈಗ ಚೆಸ್ಟ್ನ ರೌಂಡ್ ನೋಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಹಾಕೋಬೇಕು. ಇದನ್ನ ಈ ಕಡೆ ಜಾಯಿಂಟ್ ಇಂದ ಈ ಕಡೆ ಜಾಯಿಂಟ್ ವರ್ಗೂ ನೀಟಾಗಿ ಸ್ವಲ್ಪ ಎಳೆದು ನೋಡ್ಬೇಕಾಗತ್ತೆ. ಈ ರೀತಿ ಇಲ್ಲಿ ಚೆಸ್ಟ್ನ ರೌಂಡ್ ಬಂದು 21 ಕಾಲಿದೆ. ಚೆಸ್ಟ್ ಅಂತ ಬರ್ಕೊಂಡು 21.25 ಮತ್ತೆ ಇಲ್ಲಿ ವೆಸ್ಟ್ನ ರೌಂಡ್ ಬಂದು ಈ ರೀತಿ ನೀಟಾಗಿ ಟೈಟ್ ಆಗಿ ಇಟ್ಕೋಬೇಕು. ಈ ಕಡೆ ಕೊನೆಯಿಂದ ಇಲ್ಲಿವರೆಗೂ ಎಷ್ಟು ಇಂಚ್ ಇದೆ ಅಂತ ಟೇಪ್ ಇಟ್ಟು ನೋಡ್ಬೇಕು ಈ ರೀತಿ. ಈಗ ಇಲ್ಲಿ 17 ಕಾಲಿದೆ. ವೆಸ್ಟ್ನ ರೌಂಡು 17.25. ಓಕೆ, ಇದಾದ್ಮೇಲೆ ಮತ್ತೆ ಈಗ ನಾನು ಬ್ಲೌಸ್ನ ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಸೈಡ್ ಕೂಡ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಹೀಗೆ ಹೀಗಿಟ್ಕೊಂಡು ಮೊದಲಿಗೆ ನಾನಿಲ್ಲಿ ಈ ರೀತಿ ಫ್ರಂಟ್ನ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಬಂದು ಈ ರೀತಿ ಇಲ್ಲಿ ಬರ್ಕೋಬೇಕು, ಫ್ರಂಟ್ ಲೆಂತ್ ಅಂತ. ಹೀಗೆ ಫ್ರಂಟ್ನ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಒಬ್ಬೊಬ್ರದ್ದು ಸೇಮ್ ಬರುತ್ತೆ, ಒಬ್ಬೊಬ್ರದ್ದು ಒಂದ್ ಸ್ವಲ್ಪ ಉದ್ದ ತುಂಡ ಬರುತ್ತೆ. 1 ಇಂಚ್ ಅಷ್ಟು ಉದ್ದ ಬರುತ್ತೆ ನೋಡಿ. ಇದು ಕೂಡ 14 ಕಾಲಿದೆ. 14.25. ಮತ್ತೆ ಈಗ ನೆಕ್ ಡೌನ್ ಕೂಡ ನೋಡ್ಕೋಬೇಕು ನೋಡಿ. 7.5 ಫ್ರಂಟ್ ನೆಕ್ 7.5. ಮತ್ತೆ ಇದು ಎಪೆಕ್ಸ್ ಲೆಂತ್ ನೋಡ್ಕೋಬೇಕು. ಇದು ಬಂದು ಡಾಟ್. ಎಪೆಕ್ಸ್ ಲೆಂತ್ ಎಷ್ಟಿದೆ? 9.5. ಎಪೆಕ್ಸ್ ಲೆಂತ್ 9.5. ಮತ್ತೆ ಎಪೆಕ್ಸ್ ಟು ಎಪೆಕ್ಸ್ ನೋಡ್ಕೋಬೇಕು. A ಟು A. ಇದು ಬಂದು ಈ ರೀತಿ ಇಟ್ಕೊಂಡು ಒಂದ್ ಸೈಡ್ ನೋಡ್ಕೊಂಡ್ರು ಓಕೆ ಫ್ರೆಂಡ್ಸ್. ಹಿಂಗೆ ನೋಡಿ 4 ಇಂಚ್ ಇದೆ. ಎಪೆಕ್ಸ್ ಟು ಎಪೆಕ್ಸ್ 4 ಇಂಚು. ಮತ್ತೆ ಈಗ ನಾವಿಲ್ಲಿ ಆರ್ಮ್ ಹೋಲ್ ಡೌನ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅದಕ್ಕೆ ಮತ್ತೆ ನಾವೀಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಇಲ್ಲಿ ನಾವು ಬ್ಯಾಕ್ ಲೆಂತ್ ಕೂಡ ಡೀಪ್ ಎಷ್ಟಿದೆ ಅಂತ ಬ್ಯಾಕ್ ಪಟ್ಟಿ ಇಲ್ಲಿಂದ ಈ ರೀತಿ ಕೆಳಗಡೆಯಿಂದ ತಗೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಬ್ಯಾಕ್ ಪಟ್ಟಿ ಬಂದು 4.25 ಇಂಚ್ ಇದೆ. BN ಅಂತ ಬರ್ಕೊಂಡು
4.25 ಇದೆ. ಈಗ ನಮ್ದು ಬ್ಲೌಸ್ ಪೂರ್ತಿ ಲೆಂತ್ ಎಷ್ಟಿತ್ತು? 14.1 ಇತ್ತು. ಈಗ 14.1ನ್ನ ಈ ರೀತಿಯಾಗಿ ಇಟ್ಕೋಬೇಕು. ನೋಡಿ ಹೀಗೆ 14.1 ಈಗ ಇಟ್ಕೊಂಡು ಇದನ್ನ ಲೆಂತ್ ಈ ರೀತಿಯಾಗಿ ತಗೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ 6.25 ಇದೆ. 6.25 ಅಂದ್ರೆ ಇದು ಒಂದು ಲೆಂತ್, ಆರ್ಮೋಲ್ ಲೆಂತ್ ಬಂದು 6.25. 6.5 ಓಕೆ. ಆಮೇಲೆ ಆರ್ಮೋಲ್ ರೌಂಡ್ ಬಂದು ನಾವು ಚೆಕ್ ಮಾಡ್ಕೋಬೇಕು, 2 ಸ್ಲೀವ್ಸ್ ಒಂದೇ ಲೆವೆಲ್ ಅಲ್ಲಿ ಇದೆಯಾ ಅಂತ. ನೋಡಿ 2 ಸ್ಲೀವ್ ಒಂದೇ ಲೆವೆಲ್ ಅಲ್ಲಿ ಇದೆ. ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದು ಸ್ಲೀವ್ಸ್ ಬಂದು ದಪ್ಪ, ಒಂದು ಸ್ಲೀವ್ ಸಣ್ಣ ಇರುತ್ತೆ. ಆದ್ರಿಂದ ನಾವು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಇಲ್ಲಿಂದ ಈ ರೀತಿಯಾಗಿ ಟೇಪು ಸೆಟ್ ಮಾಡ್ಕೊಂತ ಹೋಗ್ಬೇಕು. ನೋಡಿ ಈ ರೀತಿ. ಈಗ ಬಂದು ಆರ್ಮೋಲ್ ರೌಂಡು 9.25 ಇದೆ. ಆರ್ಮೋಲ್ ರೌಂಡ್ 9.25. ಈಗ ಇದೆಲ್ಲ ಆಯ್ತು. ಮತ್ತೆ ಇಲ್ಲಿ ನಾವು ಸ್ಲೀವ್ಸ್ ನ ಲೆಂತ್ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಸ್ಲೀವ್ಸ್ ಲೆಂತ್ ಕೂಡ ಇದೇ ರೀತಿ ಇಲ್ಲಿ ತಗೊಂತಾ ಇದ್ದೀನಿ. ನೋಡಿ ಸ್ಲೀವ್ಸ್ ಲೆಂತ್ ಬಂದು 8.25 ಇಂಚ್ ಇದೆ. SL ಅಂದ್ರೆ ಸ್ಲೀವ್ ಲೆಂತ್, SW ಅಂದ್ರೆ ಸ್ಲೀವ್ ವಿಡ್ತ್. ಈಗ 8.75 ಇದೆ. ಇದಕ್ಕೆ ಈಗ ರೌಂಡ್ ಅನ್ನ ನೋಡ್ಕೋಬೇಕಾಗತ್ತೆ. ಸ್ಲೀವ್ ರೌಂಡ್ ಬಂದು 5.25 ಇಂಚ್ ಇದೆ. 5.5 ಇಂಚ್. ಈಗ ಇಷ್ಟು ಲೆಂತ್ ಇದ್ರೆ ಸಾಕು ಫ್ರೆಂಡ್ಸ್, ನಾವು ನೀಟಾಗಿ ಬ್ಲೌಸ್ ನ ಕಟ್ ಮಾಡ್ಕೋಬಹುದು. ಮೊದಲಿಗೆ ಇಲ್ಲಿ ವಿತೌಟ್ ಲೈನಿಂಗ್ಗೆ ಈ ರೀತಿಯಾಗಿರೋ ಯೂನಿ ಬಟ್ಟೆನ ತಗೊಂಡಿದ್ದೀನಿ. ಇದನ್ನ ಉಲ್ಟಾದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಕಾರ್ನರ್ ಟು ಕಾರ್ನರ್ ನೀಟಾಗಿ ಜಾಯಿನ್ ಮಾಡ್ಕೊಂಡು, ಈಗ ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಸೈಡು ಕಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಐರನ್ ಕೂಡ ಮಾಡ್ಕೋಬೇಕು ಇದನ್ನ. ಈಗ ಇಲ್ಲಿ ಲೆವೆಲ್ ಆಗಿದೆಯಾ ಫಸ್ಟ್ ಒಂದು ಗೀರ್ ಹಾಕೊಂಡ್ಬಿಡೋಣ. ಇದನ್ನ ಇಲ್ಲಿ ಕನ್ಫ್ಯೂಸ್ ಆಗೋದ್ ಬೇಡ, ಕಟ್ ಮಾಡಿ ತೆಗೆದ್ಬಿಡೋಣ. ಮತ್ತೆ ಇಲ್ಲಿ ಇದು ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಇದಕ್ಕೆ 1 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು. ಇಲ್ಲಿ ಮೊದಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನ ಈ ಮಾರ್ಕ್ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡಿಕೊಂಡು ಬ್ಲೌಸ್ ಲೆಂತ್ 14.1ಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. 1ಕ್ಕೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇಲ್ಲಿ 1/2 ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಇದನ್ನು ಕೂಡ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ 2 ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಮಗೆ ಬಂದಿದ್ದು ಆರ್ಮೋಲ್ ಲೆಂತ್ 6.5. ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು 6.5ಗೆ. ಇಲ್ಲೂ ಕೂಡ ಒಂದು ಲೈನ್ ಡ್ರಾ ಮಾಡ್ಕೊಬಿಡೋಣ. ಶೋಲ್ಡರ್ ಬಂದು 11.5 ಇದೆ. 11.25 ಡಿವೈಡೆಡ್ ಬೈ 2 ಆದ್ರೆ 5.6 ಬರುತ್ತೆ. ಪ್ಲಸ್ ಇದಕ್ಕೆ 0.5ನ ಸೇರಿಸ್ಕೋಬೇಕು. ಇದು ಮಾರ್ಜಿನ್ಗೋಸ್ಕರ, ಇದನ್ನ ಮಾತ್ರ ಯಾವಾಗೂ ಮರೆಯಕ್ಕೆ ಹೋಗ್ಬೇಡಿ. ಈಗ 6.1ಕ್ಕೆ ಮಾರ್ಕ್ ಮಾಡಬೇಕು. ಮತ್ತೆ ಇಲ್ಲೂ ಕೂಡ 6.1ಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 1/2 ಇಂಚಿಗೆ ಫಸ್ಟೇ ಮಾರ್ಕ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗದೆ ಇರೋದಕ್ಕೋಸ್ಕರ. ಆಮೇಲೆ ಮತ್ತೆ ಶೋಲ್ಡರ್ ಪಟ್ಟಿ ಒಂದು ತಗೋಬೇಕು. ಈ ಶೋಲ್ಡರ್ ಪಟ್ಟಿನ ಈ ರೀತಿಯಾಗಿ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಇಲ್ಲಿ 2.5 ಇಂಚ್ ಇದೆ. ಶೋಲ್ಡರ್ ಪಟ್ಟಿ ಮಾರ್ಕ್ ಬಂದು 2.5 ಇಂಚ್ಗೆ
ಮಾಡ್ಕೋಬೇಕು. ಮತ್ತೆ ಇಲ್ಲಿ ಒಂದು 1/4 ಇಂಚ್ ಅಷ್ಟು ಸಾಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಒಳಗಡೆ ಫೋಲ್ಡ್ ಆಗುತ್ತೆ. ಈಗ ಬ್ಯಾಕ್ ಪಟ್ಟಿ ಎಷ್ಟಿತ್ತು ಅಂತ ನೋಡ್ಕೋಬೇಕು. ಈಗ ಬ್ಯಾಕ್ ಪಟ್ಟಿ ಎಷ್ಟಿತ್ತು ನಾವು ನೋಡಿದಾಗ BN ಅಂತ ಇದೆಯಲ್ಲ, ಇದು 4.25 ಇದೆ. ಈಗ 4.25 ಪ್ಲಸ್ 1/4 ಇಂಚು ಇಲ್ಲಿ ಮಾರ್ಜಿನ್ ಬೇಕು, 4.25 ಆಗುತ್ತೆ. ಹೀಗೆ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಎಷ್ಟು ನೆಕ್ ವಿಡ್ತ್ ಬಂದಿದೆ, 2.25. ಆ ಮಾರ್ಕ್ನ ಇಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ 2.25 ಈ ರೀತಿ. ಇದು ನೆಕ್ಕು ಸ್ಕ್ವಯರ್ ಶೇಪ್ ಇದೆ, ಅದಕ್ಕೋಸ್ಕರ ಸ್ಕ್ವಯರ್ ಶೇಪ್ ಇಡ್ತಾ ಇದ್ದೀನಿ. ಇದು ಸ್ಕ್ವಯರ್ ನೆಕ್ಕು. ಮತ್ತೆ ಇದೆಲ್ಲ ಆದ್ಮೇಲೆ ಇವಾಗ ಚೆಸ್ಟ್ನ ರೌಂಡ್ 21.25 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 10.6 ಬರುತ್ತೆ. ಇಲ್ಲಿ ನೋಡಿ 10.6ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಮತ್ತೆ ಇಲ್ಲಿ 2 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೀವು ಬೇಕಾದ್ರೆ 1.5 ಇಂಚ್ ಕೂಡ ಬಿಟ್ಕೋಬಹುದು. ಈಗ ವೆಸ್ಟ್ನ ರೌಂಡ್ 17.25 ಇದೆ. 17.25 ಡಿವೈಡೆಡ್ ಬೈ 2 ಆದ್ರೆ 8.6. ಇಲ್ಲಿ ನಾನು 8.6ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ 1 ಇಂಚು ಡಾಟ್ಗೋಸ್ಕರ ತಗೋಬೇಕು, 2 ಇಂಚು ಮಾರ್ಜಿನ್ಗೋಸ್ಕರ. ಇದನ್ನ ಕೂಡ ಇಲ್ಲಿ ಈ ರೀತಿ ಸೇರಿಸ್ಕೋಬೇಕು. ಈಗ ಇಲ್ಲಿ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಈ ರೀತಿ ಸ್ಕೇಲ್ ತಗೊಂಡು ಇದನ್ನು ಕೂಡ ಇಲ್ಲಿ ಮೊದಲಿಗೆ ಸೆಂಟರ್ ಮಾಡ್ಕೊಬಿಡಿ. ಹೀಗೆ ಮಾಡ್ಕೊಂಡಾದ್ಮೇಲೆ ಹೀಗೆ 3 ಕಡೆ ಕೂಡ ಜಾಯಿಂಟ್ ಆಗ್ಬೇಕು. ನೋಡಿ ಇಲ್ಲಿ ಇಲ್ಲಿ ಇಲ್ಲಿ. ಈಗ ಇಲ್ಲಿ ಒಂದು ರೌಂಡ್ ಶೇಪ್ ಡ್ರಾ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಆರ್ಮೋಲ್ ರೌಂಡ್ ಎಷ್ಟು ಬಂದಿದೆ, 9.5. ನಮಗೆ 9.5 ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚು ಜಾಸ್ತಿ ಇದೆ, ಪರವಾಗಿಲ್ಲ, ಅದು ಆಮೇಲೆ ಸೆಟ್ ಮಾಡ್ಕೋಬಹುದು ಸ್ಟಿಚಿಂಗ್ ಅಲ್ಲಿ. ಈಗ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಇದನ್ನೇನ್ ಮಾಡ್ಬೇಕೀಗ ನಾವು ಇಷ್ಟೇ, ಇದು ಬ್ಯಾಕು ಕಟ್ ಮಾಡಿ ತೆಕ್ಕೋಬೇಕು. ಇಲ್ಲಿಂದ ನಾವು ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡೋಣ, ಯಾಕೆಂದ್ರೆ ನಮಗೆ ಮಾರ್ಜಿನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಬಂದಿರುತ್ತೆ. ಸ್ವಲ್ಪ ಬೇಕಾದ್ರೆ ನೀವಿಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಈ ರೀತಿ ಕಟ್ಸ್ ಮಾಡ್ಕೋಬಹುದು. ಇದನ್ನ ಹೀಗೆ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಇದು ನೆಕ್ ಸೈಡ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ ಪಾರ್ಟ್ ಈ ರೀತಿಯಾಗಿ ರೆಡಿ ಆಗಿದೆ. ಇಲ್ಲೂ ಕೂಡ ನಾನು ಕಟ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ. 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೋಬೇಕು. ಇದು ಹುಕ್ ಪಟ್ಟಿಗೋಸ್ಕರ. ಹೀಗೆ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಫ್ರಂಟ್ ನ ಲೆಂತ್ 14.25 ಇದೆ. 14.25 ಪ್ಲಸ್ 2 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಫ್ರಂಟ್ ಅಲ್ಲಿ. ಪ್ಲಸ್ 2 ಇಂಚ್ ಮಾಡಿದ್ರೆ ಈಗ 16.25 ಆಗುತ್ತೆ. ನಾವಿಲ್ಲಿ 16.25ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಮಾರ್ಕ್ ಮಾಡಿರೋ ರೀತಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತೆ ಇಲ್ಲೂ ಕೂಡ 1/4 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟಿದೀವಲ್ಲ, ಅಲ್ಲೂ ಕೂಡ ಈ ರೀತಿ ಲೈನ್ ಡ್ರಾ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ಇತ್ತಲ್ಲ, ಇದನ್ನು ಕೂಡ ಈ ರೀತಿ ಹಾಕ್ಬಿಟ್ಟು ಮಾಡ್ಕೋಬಹುದು. ನೋಡಿ ಹೀಗೆ ಇಲ್ಲಿ 1/4 ಇಂಚ್ ತಗೊಂಡಿದೀವಲ್ಲ, ಅದನ್ನ ಬಿಟ್ಟು ಈ ರೀತಿ ಎಕ್ಸ್ಟ್ರಾ
ನಾವಿಲ್ಲಿ ಇಡ್ಬೇಕಾಗತ್ತೆ. ಈ ರೀತಿ ನೋಡಿ, ಹೀಗಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಹೀಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋಬೇಡಿ. ನಮಗ್ ಶೋಲ್ಡರ್ ಎಷ್ಟು ಬಂದಿತ್ತು, 6 ಕಾಲು. ಚೆಕ್ ಮಾಡ್ಕೊಳ್ಳಿ ಅನ್ಸುತ್ತೆ. ಇಲ್ಲೂ ಕೂಡ ಇಲ್ಲಿ ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಅರ್ಧ ಇಂಚು ಈ ರೀತಿ ಒಳಗಡೆ ಸೈಡ್ಗೆ ಮಾರ್ಕ್ ಮಾಡ್ಕೊಂಡು ಇದು ಕೂಡ ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಇದು ಬಂದು ಆರ್ಮೋಲ್ ರೌಂಡ್ ಫ್ರಂಟ್ಗೆ ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕೇಲ್ ತಗೊಂಡು ಈ ರೀತಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಫ್ರಂಟ್, ಇದು ಬ್ಯಾಕ್. ಎಪೆಕ್ಸ್ ಲೆಂತ್ ಎಷ್ಟು ಬಂದಿತ್ತು, 9.5. 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೇಲಿಂದ. 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಎಪೆಕ್ಸ್ ಟು ಎಪೆಕ್ಸ್ ಎಷ್ಟಿತ್ತು, 4 ಇಂಚು. ಈ ರೀತಿ 4 ಇಂಚಿಗೆ ಮಾರ್ಕ್ ಮಾಡಿ. ಇದು ನಮ್ಗೆ ಎಪೆಕ್ಸ್ ಪಾಯಿಂಟ್ ಇಲ್ಲಿ ಬರುತ್ತೆ. ಮತ್ತೆ ಈಗ ಇಲ್ಲಿ 3 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಎರಡು ಕಡೆ ಕೂಡ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹೀಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಕಡೆ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈ 4 ಇಂಚಿನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ 3/4 ಇಂಚಷ್ಟು ಕೆಳಗೆ ಇಳಿಸ್ಕೊಳ್ಳಿ. ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಇದು ಬಂದು ಡಾಟ್, ಮೇನ್ ಡಾಟ್ ಇದು. ಇದನ್ನ ನೀವು ಬ್ಲೌಸ್ ಅಲ್ಲಿ, ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು, ಅವರು ಎಷ್ಟು ಬಿಟ್ಟಿದ್ದಾರೆ ಬಟ್ಟೆ ಅಂತ. ನೋಡಿ, 1/4 ಬಿಟ್ಟಿದ್ದಾರೆ. ನಾನಿಲ್ಲಿ 1/4 ಡಾಟ್ ತಗೊಂತಾ ಇದ್ದೀನಿ. ಇದೆ ಮೇನ್ ಡಾಟ್ ಫ್ರೆಂಡ್ಸ್. ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನ ಈ ರೀತಿಗೆ ಸೇರಿಸ್ಕೋಬೇಕು. ನೋಡಿ, ಹೀಗೆ ಪಾಯಿಂಟ್ ಪರವಾಗಿ ಸೇರಿಸ್ಕೊಂಡು ಫ್ರಂಟ್ ನೆಕ್ ಲೆಂತ್ ಎಷ್ಟಿತ್ತು, 7.5 ಇತ್ತು. ಕ್ರಾಸ್ ಆಗಿ, ನೀವು ಕ್ರಾಸ್ ಆಗಿ ತಗೊಂಡಿದ್ರೆ ಕ್ರಾಸ್ ಆಗಿ ತಗೊಳ್ಳಿ, ಸ್ಟ್ರೈಟ್ ಆಗಿ ತಗೊಂಡಿದ್ರೆ ಸ್ಟ್ರೈಟ್ ಆಗಿ ತಗೊಳ್ಳಿ. ನೋಡಿ, ಈ ರೀತಿ ಈ ಲೈನ್ಗಿನ್ನ ಒಳಗೇನೆ ಬರಲಿ 7.5. ಈಗ 1/4 ಇಂಚಷ್ಟು ಮಾರ್ಜಿನ್ಗೋಸ್ಕರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೆಕ್ ಬಿಡ್ತ್ ಎಷ್ಟು ಬಂದಿದೆ, 2.75. ಸೇಮ್ 2.75 ಇಲ್ಲಿ ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಈ ಲೈನು ಜಾಯಿಂಟ್ ಆಗ್ಬೇಕು. ಆಮೇಲೆ ನೀವು ಈ ನೆಕ್ ನ ಚೆಕ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿ ನೆಕ್ ರೌಂಡ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಹೀಗೆ ಒಂದು 1/4 ಇಂಚ್ ಅಷ್ಟು ಬಿಟ್ಟು 1/4 ಇಂಚಿಂದ ಹೀಗೆ ನೋಡ್ಕೊಳ್ಳಿ. ನೋಡಿ, ಇದು ಇಷ್ಟು ಡಿಸ್ಟೆನ್ಸ್ ಇದೆ, ಅಂದ್ರೆ ಇದು ಬ್ರಾಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಹೀಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಆಮೇಲೆ ಈ ಕರ್ವ್ಡ್ ಸ್ಕೇಲ್ ನ ನೀಟಾಗಿ ಇಲ್ಲಿಗೆ ಸೆಟ್ ಆಗ್ಬೇಕದು. ಸೇಮ್ ಈ 3 ಕೂಡ ಕೂಡ್ಬೇಕು. ಅಲ್ಲಿಗೆ ಹೀಗೆ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಇಲ್ಲಿ ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಿ, ಇಲ್ಲಿಗೆ ಕರೆಕ್ಟ್ ಆಗಿ ಬರುತ್ತೆ. ಈಗ ನೆಕ್ ಪರ್ಫೆಕ್ಟ್ ಆಗಿದೆ. ಈ ಲೈನ್ ಬೇಡ, ಈ ಲೈನ್ ತಗೊಳ್ಳಿ. ಮತ್ತೆ ಇಲ್ಲಿ ಕೂಡ ಈಗ ಆರ್ಮೋಲ್ ಸೈಡ್ ಇಂದ ಒಂದು ಡಾಟ್ ಬರಬೇಕು. ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಹೀಗೆ ಲೈನ್ ಡ್ರಾ ಮಾಡಬೇಕು. ಇದನ್ನ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಇದಾದ್ಮೇಲೆ ಮತ್ತೆ ಇಲ್ಲಿ ಇದಕ್ಕೆ ಸೆಂಟರ್ಗೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ 1 ಡಾಟ್ ಬರುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮೇಲೆ
ಮತ್ತೆ ಎಲ್ಲ ಡಾಟ್ ಕೂಡ ಈ ರೀತಿ ಮೊದಲಿಗೆ ಲೈನ್ ಮಾಡ್ಕೊಳ್ಳಿ. ಹೀಗೆ ಲೈನ್ ಹಾಕೊಂಡ್ಬಿಡಿ. ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಗ್ಯಾಪ್ ಕೊಡಿ. ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಡಾಟ್ ನ ಮಾಡ್ಕೋಬಹುದು. ಇಲ್ಲಿ ಇದಕ್ಕೆ ಸೇಮ್ 2 ಇಂಚು ಈ ರೀತಿ ಒಂದು ರೌಂಡ್ ಆಗಿ ಒಂದು ಮಾರ್ಕ್ ಬರೋ ಹಾಗೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಇದೆಲ್ಲ ಪಾರ್ಟ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ನಾವಿಲ್ಲಿ ಎಕ್ಸ್ಟ್ರಾ ತಗೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಆರ್ಮ್ ರೌಂಡ್ ಹತ್ರ ಬಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 8.75ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಏನೇ ಮಾರ್ಕ್ ಮಾಡೋದಿದ್ರು ಈ ಲೈನ್ ಬಿಟ್ಟು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 8.75. ಮತ್ತೆ ಈ ಡಾಟ್ ಕೂಡ ಇಲ್ಲಿ ನಾವು ತಗೋಬೇಕಾಗತ್ತೆ. 2.5 ಇಂಚ್ ಅಷ್ಟು ಡಾಟ್ ಇದೆ. 2.5 ಡಾಟ್ ಪ್ಲಸ್ 2 ಇಂಚು ಮಾರ್ಜಿನ್ ಹೀಗೆ ಸೇರಿಸ್ಕೋಬೇಕು. ಇದನ್ನು ಕೂಡ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. 8.75 ಪ್ಲಸ್ ಇಲ್ಲಿ ಅರ್ಧ ಇಂಚು ಜಾಸ್ತಿ ತಗೊಳ್ಳೋಣ 2.5 ಇಂಚ್ಗೆ. ನೋಡಿ ಇದನ್ನ ಇಲ್ಲಿ ಹೀಗೆ ಇದು ಬಂದು ಫ್ರಂಟ್ ಪಟ್ಟಿ ರೆಡಿ ಆಗಿದೆ. ಈಗ ಇದೆಲ್ಲ ರೆಡಿ ಆಯ್ತು. ಫ್ರಂಟ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಳೋಣ. ಇದನ್ನ ನೆಕ್ ಸೈಡ್ ಇಂದ ಈ ರೀತಿ ಕಟ್ ಮಾಡ್ಕೊಂತಾ ಇದ್ದೀನಿ. ಈ ಲೈನ್ಗೆ ನಾವು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಇಲ್ಲೆಲ್ಲ ಚಿಕ್ಕದಾಗಿ ನಾಚ್ ಕೊಡ್ಬೇಕು. ಓಕೆ, ಇದಾಯ್ತು. ಇವಾಗ ಮತ್ತೆ ಇಲ್ಲಿ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಇದು ಪಟ್ಟಿ ರೆಡಿ ಆಯ್ತು. ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋತೀನಿ. ಈಗ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಬಂದು 8.75 ಇದೆ. ನಾವಿಲ್ಲಿ 8.75ಗೆ ಅರ್ಧ ಇಂಚು ಸೇರಿಸ್ಕೊಂಡ್ರೆ 9.25 ಆಗುತ್ತೆ. 9.25 ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಂತೀನಿ. ಇದನ್ನ ಇಲ್ಲಿ 3.5 ಇಂಚಷ್ಟು ಕೆಳಗೆ ಇಳಿಸ್ಬೇಕು. ಮತ್ತೆ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಇಲ್ಲೂ ಕೂಡ ಲೈನ್ ಡ್ರಾ ಮಾಡಿ. ನಾರ್ಮಲ್ ರೌಂಡ್ 9.5 ಅರ್ಧ 1 ಮೈನಸ್ ಮಾಡಿದ್ರೆ 8.5. ನಮಗೆ 8.5ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಬಟ್ಟೆ ಎಕ್ಸ್ಟ್ರಾ ಇಲ್ಲ, ಅದನ್ನ ನಾನು ಆಮೇಲೆ ಫಿಕ್ಸ್ ಮಾಡ್ಕೋತೀನಿ. ಈಗ 8.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಸ್ಕೇಲ್ ಸಿಗುತ್ತಾ ಈ ರೀತಿಯಾಗಿರೋದು. ಈ ಸ್ಕೇಲ್ ಇಂದ ಹೀಗೆ ಶೇಪ್ ಕೊಡಬೇಕು. ನೋಡಿ ಈ ರೀತಿ ಶೇಪ್ ಕೊಟ್ಮೇಲೆ ನೀವಿಲ್ಲಿ ಅಳತೆ ಮಾಡ್ಕೋಬೇಕಾಗತ್ತೆ. ನಮ್ಗೆ ಆರ್ಮೋಲ್ ರೌಂಡ್ ಬೇಕಿರೋದು 9.5. ನೋಡಿ ಹೀಗೆ ನಿಧಾನಕ್ಕೆ ಅಳತೆ ಮಾಡ್ಕೊಳ್ಳಿ. 9.5ಗೆ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಇದು. ಮತ್ತೆ ಇಲ್ಲಿ ಸ್ಲೀವ್ ನ ವಿಡ್ತ್ ಬಂದು 5.5 ಇಂಚ್ ಇದೆ. ಹೀಗೆ 5.5ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ನಾನಿಲ್ಲಿ ಹೀಗೆ ಒಂದು ಲೈನ್ ಡ್ರಾ ಮಾಡ್ಕೊತಿದ್ದೀನಿ. ಮತ್ತೆ ಇಲ್ಲೂ ಕೂಡ 2 ಇಂಚಿಗೆ ಇದು ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಪೀಸ್ ಹೇಗೆ ಜಾಯಿಂಟ್ ಮಾಡ್ಕೋಬೇಕು ಅಂತ. ಇದಾಯ್ತಲ್ವಾ? ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಹೀಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದು ಇಲ್ಲಿಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು. ಇದನ್ನ ಕೂಡ ನಾನಿಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಈಗ ಸೆಂಟರ್ಗೆ ಪಾಯಿಂಟ್ ಮಾಡ್ಕೊಳ್ಳೋಣ. ಇದು ಕೂಡ ಪಾಯಿಂಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಬಟ್ಟೆ ಪೀಸ್ ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸ್ಟಿಚಿಂಗ್ ಮಾಡುವಾಗ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್, ಇದು ಫ್ರಂಟ್ ಪಟ್ಟಿ, ಮತ್ತೆ ಇದು ಸ್ಲೀವ್ಸ್ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಕಟಿಂಗ್ ತೋರಿಸಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ.
ವಿಡಿಯೋ ಲೈಕ್ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.